ಪ್ರೀತಿ ಹಂಚಿದರೆ ಮಾತ್ರ ಪ್ರೀತಿ ನಮಗೆ ವಾಪಸ್ ಸಿಗೋದು. ನಾವು ಯಾರಿಗೆ ಪ್ರೀತಿ ಕೊಡ್ತೇವೆ ಆ ಪ್ರೀತಿ ನಮಗೆ ವಾಪಸ್ ಬರ್ತದೆ. ನಾವು ದ್ವೇಷ ಹಂಚಿದರೆ ನಮಗೆ ದ್ವೇಷ ವಾಪಸ್ ಬರ್ತದೆ. ಇದು ಜಗತ್ತಿನ ನಿಯಮ. ಇನ್ನೊಂದು ಹೇಳಿದ್ರೆ ನೀವು ಶಿಕ್ಷಣದ ಬಗ್ಗೆ ಹೆಚ್ಚಿನ ಕಾಳಜಿ ಆಸಕ್ತಿ ಕೊಡ್ತಿದ್ರು, ನಮ್ಮನ್ನೆಲ್ಲರನ್ನ ವಿದ್ಯಾಭ್ಯಾಸನ ಕೊಡಿಸಿದ್ರು ಅಂತ. ಎಜುಕೇಷನ್ ಬಗ್ಗೆ ಅವರ ಕಲ್ಪನೆ ಹೇಗಿತ್ತು, ಪರಿಕಲ್ಪನೆ? ಅವರಿಗೆ ಎಜುಕೇಷನ್ ಇರಲಿಲ್ಲ, ಆಗದ ಕಾರಣ ಮಕ್ಕಳೆಲ್ಲ ಕಲಿಬೇಕು, ನನಗಿರಲಿಲ್ಲ, ನನ್ನ ಮಕ್ಕಳಿಗಿರಬೇಕು ಅಂತ. ಮತ್ತು ನನ್ನ ಫ್ರೆಂಡ್ಸ್, ನಾನು ಹೇಳಿದೆ, ನನ್ನ ಬಾಲ್ಯದ ಕೆಲವು ಸ್ನೇಹಿತರಿದ್ದರು. ನನಗೆ ಇವತ್ತು ಕೂಡ 1ನೇ ಕ್ಲಾಸ್ 2ನೇ ಕ್ಲಾಸ್ ಕಲ್ತದ್ದು ನೆನಪಿದೆ, ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು. ನನಗೆ ಕೇಳ್ತಾರೆ, ಕನ್ನಡ ಹೇಗೆ ನಿಮ್ಮದು ಇಷ್ಟು ಒಳ್ಳೆಯ ಕನ್ನಡ? ನನ್ನ ಮೀಡಿಯಮ್ಮೇ ಕನ್ನಡ. ಮತ್ತು ನಮಗೆ ಅಲ್ಲಿ ಅಷ್ಟು ಒಳ್ಳೆಯ ಟೀಚರ್ಸ್ ಸಿಕ್ಕಿದ್ರು. ಬ್ರಿಡಿಜ್ ಡಿಸೋಜಾ ಅಂತ ಹೇಳಿ, ಚಂದಪ್ಪ ಮಾಸ್ಟ್ರು ಅಂತ, ನರ್ಸಿ ಟೀಚರ್ ಅಂತ, ನಾಗಪ್ಪ ಮಾಸ್ಟ್ರು ಅಂತ. ಪ್ರೈಮರಿ ಅವರೆಲ್ಲ ಎಲ್ಲ ಪ್ರೈಮರಿ ನೆನಪುಂಟು, ಇನ್ನೂ ಕೂಡ ನೆನಪುಂಟು ನನಗೆ ಅವರದ್ದೆಲ್ಲ. ತುಂಬ ಆತ್ಮೀಯತೆಯಿಂದ ಇದ್ದು. ಮತ್ತು ನನ್ನ ಫ್ರೆಂಡ್ಸ್ ಇವರೆಲ್ಲ ಇದ್ರಲ್ಲ, ಮತ್ತು ಬೇರೆ ಜನಾರ್ದನ ಹೇಳುವವರು ಒಬ್ಬರು ಫ್ರೆಂಡ್ಸ್ ಇದ್ದರು, ಗೋವಿಂದ ಹೇಳುವವರಿದ್ದರು, ಪುರಂದರ ಹೇಳುವವರಿದ್ದರು. ಅವ್ರು ಯಾವಾಗಾದರೂ ಅವರಿಗೆ ಹಣದ ಸಮಸ್ಯೆ ಆದರೆ ಅಂಗಡಿಗೆ ಬಂದು ಕಾಪಿ ಪುಸ್ತಕ, ಪೆನ್ಸಿಲ್, ಅವಾಗೆಲ್ಲ ಕಾಪಿ ಪೆನ್ಸಿಲಲ್ಲಿ ಬರೀತಾ ಇದ್ದೆ. ಅಂಗಡಿಯಿಂದ ನಾನು ಅವರಿಗೆ ತಗೊಂಡು, ನನಗೆ ಹೇಳ್ತಿದ್ರು ತಗೊಂಡು ಬಂದು ಕೊಡುವಂತ. ತಂದೆಗೆ ಗೊತ್ತಿಲ್ಲದೆ ನಾನು ತಗೊಂಡೋಗಿ ಅವ್ರಿಗೆ ಕೊಡ್ತಿದ್ದೆ. ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನಲ್ನಲ್ಲಿ.